So hi, hello, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಏನಂದರೆ ಈಗ ಟೈಮ್ ಬಂದು ಸಾಯಂಕಾಲ ಒಂದು 7:30-8 ಗಂಟೆ ಆಗಿದೆ. ಇವತ್ತು ಶನಿವಾರ, ಅವ್ರಿಗೆ ಈಗ ಸಂಬಳದ ದಿನ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾರೆ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಫಾರ್ ದ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನನಗಂತೂ ಒಂಥರ ಭಯ ಆಗ್ತಾಯಿದೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಗೆಲ್ಲ ಅಂತ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಇಲ್ಲಿರೋಕ್ಕಾಗ್ತಾಯಿಲ್ಲ. ನಾನು ಈಗ ಇವತ್ತೇ ಊರಿಗೆ ಹೋಗಬೇಕು, ನನ್ನ ಅಮ್ಮನ ಮನೆಗೆ ನಾನು ಇವತ್ತೇ ಹೋಗಬೇಕು ಅಂತ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಫುಲ್ ಹೆದರಿಕೆ ಆಗ್ತಾಯಿದೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಗೆಲ್ಲ ಅಂತ. ಮತ್ತೇನಂದರೆ, ಇನ್ನೂ ಯಾರು ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಹೇಗಿಲ್ಲ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತಲೂ ಕಮೆಂಟ್ ಮಾಡಿ. ಇನ್ನೇನು ಅವ್ರು ಬರೋಷ್ಟರೊಳಗೆ ನಾನು ಕ್ಯಾಮ್ರಾನ ಸೆಟ್ ಮಾಡ್ಕೊಳ್ಬೇಕು. ಎಲ್ಲಿ ಹೇಗೆ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಬೇಕಂತ ನನಗೆ ಗೊತ್ತೇ ಆಗ್ತಿಲ್ಲ. ಇದೆಲ್ಲ ಓಪನ್ನೇ, ನಮ್ಮ ಮನೆ ಎಲ್ಲ ಓಪನ್, ಅವರಿಗೆಲ್ಲ ಗೊತ್ತುಂಟು. ಒಂದು ಪ್ಲೇಸ್ ಅಂದರೆ ಇಲ್ಲಿ ಇದನ್ನು ಸ್ವಲ್ಪ ಮುಂದೆ ಬಂದು ಹಿಂದೆಗಡೆ ಇಟ್ಟರೆ ನನಗೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಇಟ್ಟು ಈಗ ಚೆಕ್ ಮಾಡ್ತೇನೆ. ನಾನು ಇಲ್ಲಿ ಕೂತ್ಕೊಳ್ತೇನೆ, ಚಿಂಟು ಮಲ್ಕೊಂಡಿದ್ದಾನೆ, ನಾನು ಇಲ್ಲಿ ಕೂತ್ಕೊಳ್ತೇನೆ. ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಸೆಟ್ ಮಾಡಿದ್ದೀನಿ, ಅವ್ರಿಗೆ ಕಾಣಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರು ಬಂದು ಕೂಡಲೇ ಬಾಗಿಲು ತೆಗೆದು ನಾನು ಅಲ್ಲಿ ಕೂತ್ಕೊಳ್ತೀನಿ. ವಾಯ್ಸ್ ಕೇಳುತ್ತಾ ಇಲ್ಲ ಗೊತ್ತಿಲ್ಲ, ನೋಡ್ತೇನೆ. ಸೊ ಇಲ್ಲಿಗೆ ಎಲ್ಲ ಕ್ಯಾಮ್ರಾ ಸೆಟ್ ಆಯಿತು. ನಮಗೆಲ್ಲ ಗೊತ್ತಾಗೋಯ್ತು. ಏನಂತ ತಲೆ ಕಲರ್ ಹೊಡ್ಸಿಯ? ನಾನು ಇವತ್ತು ಊರಿಗೆ ಹೋಗ್ಬೇಕು. ಯಾಕ? ನಾವು ಇರೋದಾಗ ಊರಿಗೆ ಹೋಗ್ಬೇಕು. ಇರೋದಾಗ ಅಂದ್ರೆ ನಾವು ಇರೋದಾಗಲ್ಲ, ನಾನು ಏನಂತ ಮಾಡಲಿಕ್ಕೆ? ಬರೀ ಡೌಗಳು, ಬರೀ ಡೌ. ಏನಂದ್ರೆ ಮನೆಗೆ ಇರ್ಬೇಕು, ಆರಾಮ್ ಊಟ ಮಾಡೋಕೆ. ನಮ್ಗೆ ಕೆಲಸ ಮಾಡಿ ನಮ್ಗೆ ಆಗಲ್ಲ, ನಾವು ಊರಿಗೆ ಹೋಗ್ಬೇಕು. ಇವತ್ತ ನಮ್ಗೆ ಹೋಗ್ಬೇಕು. ನಾವೀಗ ಇವತ್ತು ಅಂದ್ರೆ ಹೆಂಗೆ? ನನ್ ಕರ್ಕೊಂಡು ಹೋಗಿ. ಈಗ ಆಗಲ್ಲಪ್ಪ, ನಮಗೆ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗ್ಬೇಕು. ಆಗಲ್ಲ, ಬಿಟ್ಟಿರೋದು ಹೋಗೋದಾಗಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಾವು ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ. ನಮ್ಗೆ ಇಲ್ಲಿರೋದಾಗಲ್ಲ. ಎದಕ್ಕಂತ ಹೇಳ್ಬೇಕ? ಏನಾಗಿರ್ತಿ ತ್ರಾಸ? ಎದಕ್ಕಂತ ಹೇಳ್ಬೇಕ? ಏನಾಗಿರ್ತಿ ತ್ರಾಸ? ನಮ್ಗೆ ಕೆಲಸ ಮಾಡಲ್ಲ, ಬಟ್ ಬೆಳಿಗ್ಗೆ ಎದ್ದು ನಾನು ನಾಷ್ಟ ಮಾಡ್ಬೇಕು. ತಡಿ ನಿನಗೆ ನಾಷ್ಟ ಮಾಡ್ಬೇಕು ಬೆಳಿಗ್ಗೆ, ಆಮೇಲೆ ರಾತ್ರಿ ಊಟ ದಿನ ಚಪಾತಿನ ಮಾಡ್ಬೇಕು. ಮತ್ತೆ ನೀನ್ ಬಟ್ಟೆ ತೊಳಿಬೇಕು. ಅದು ಎಲ್ ಬೇಕಲ್ಲೇ ನೀನ್ ಎಲ್ ಬೇಕಲ್ಲೇ ಬಿಚ್ಚಾಗ್ತಿದ್ದಿಲ್ಲ. ಮತ್ತೆ ನಾನು ಎಲ್ಲ ಅದನ್ನ ತೊಳಿಬೇಕು. ನಾನು ಒಟ್ಟ ಅಷ್ಟಿಲ್ಲ. ನಾನು ಹೊರಗಡೆ ನಾನು ಹೊರಗಡೆ ಕರ್ಕೊಂಡು ಹೋಗಿಯಾ ಎಲ್ಲಾರ? ನಿನ್ ಜನ್ಮಕ್ಕೆ ಹೋಗೋ. ನಾನು ಹೊರಗಡೆ ಕರ್ಕೊಂಡು ಹೋಗಿನಪ್ಪಿ. ನೀನು ದೇಶ ನಾವು ಕಟ್ಟಿರೋ ದೇಶ ಇದು. ನನ್ನ ಎಲ್ಲಿಗಾರ ಕರ್ಕೊಂಡು ಹೋಗಿ ಅದನ್ನ ಹೊರಗಡೆ ಹೋಗೋಣ. ಅತ್ತಂದು ಬಿಡು, ನಾ ಸೀರಿಯಸ್ ಆಗಿ ಮಾತಾಡೋದಕ್ಕೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅವ ಬೇಡ ಅಂದ್ರೆ ಮುಗೀತು. ನಾ ಸೀರಿಯಸ್ ಆಗಿ ಮಾತಾಡಕತ್ತೀನಿ. ನಾನು ನಿಜವಾಗ್ಲೂ ಊರಿಗೆ ಹೋಗ್ಬೇಕು. ನಂಗೆ ಅದನ್ನ ಗೊತ್ತಿಲ್ಲ. ನಾ ಅನ್ಬೇಕಾದ್ರೆ ನೀ ಅತ್ತನ ಇಲ್ಲೇ ಇಟ್ಕ. ನಾನು ಚಿಂತೆ ಬಿಟ್ಟು ಹೋಗಿ ನಾನು ಬಿಟ್ಟು ಬರ್ಬಾ. ನನ್ನ ಬಿಟ್ಟು ಪಟ್ಟು ಆಗಲ್ಲ. ಮುಚ್ಚಲಿಂದ ಊಟಕ್ಕೆ ಮಾಡಿ ಜಾಗಕ್ಕೆ ನೀರಿಲ್ಲ. ಗೊತ್ತಿಲ್ಲ. ಮತ್ತೀಗ ಮೊದ್ಲಾಗ ಹೆಂಗಿದ್ದಿ ನೀನು? ನನ್ನ ಬಿಟ್ಟು ಮತ್ತೆ ಕೆಲಸ ಬಂದಂಗೆ ಹೋಗ್ಬೇಕು.
ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಅದರ ಇದಿಲ್ಲ, ಮನಸ್ಸಿಲ್ಲ. ಒಟ್ಟ ಬರೀ ಕೆಲಸ ಮಾಡೋದು ಇಲ್ಲೇ ಇರೋದಲ್ಲ. ನನಗೆ ಹೊರಗಡೆ ಕರ್ಕೊಂಡು ಹೋಗಿ ಹೇಳೋಣ. ಕರ್ಕೊಂಡೋಗಿಲ್ಲ ನೀನು? ಎಲ್ಲಿ ಕರ್ಕೊಂಡು ಸುಬ್ರಹ್ಮಣ್ಯ ಮಡಿಕೇರಿ ಅಡ್ಡಾಡಿ ಮತ್ತೀಯ? ಯಾವಾಗ ಕರ್ಕೊಂಡು ಹೋಗಿಪ್ಪಿ? ಸದ್ಯ ಆಗಲ್ಲ, ದೊಡ್ಡ ಪ್ರಾಬ್ಲಮ್ ನಂಗೆ ಆಯ್ತಾಗಿದ್ದ ನಂಗೆ ಗೊತ್ತಿಲ್ಲ. ನಾನು ಇವತ್ತು ಹೋಗ್ಬೇಕಷ್ಟ, ನಂಗೆ ಗೊತ್ತಿಲ್ಲ. ಆಯ್ತು ಅಂದ್ರೆ ಹೋದ್ರೆ ಆರಾಮಿರ್ತಿ? ಹೋದ್ರೆ ಆರಾಮಿರ್ತಿ? ಆರಾಮಿರಲ್ಲ. ಮತ್ತು ಅಕ್ಕಿನಂದರೆ ಹೋಗನ್ಬೇಕು ಅಂತ ಏನು ತಡೆಯೋಕ್ಕಾಗಲ್ಲ. ಕೈ ಕಾಲು ಎಲ್ಲಿಗೆ ಇಲ್ಲ. ನಮ್ಮದು ಕಷ್ಟ, ಕಷ್ಟ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಅಲ್ಲಪ್ಪಿ ನಿಜವಾಗ್ಲು ಸಾಕಾಯ್ತು ನಮ್ಮ ಕೆಲಸ ಮಾಡಿ ಮಾತಾಡೋ. ನೀರಿಟ್ಟಿಯ ಚಪಾತಿ ಮಾಡಿ ಬಂದು ಕುತ್ಕೊಂಡಿನಿ. ನೀ ಬಂದಿ ನನಗೆ ಕ್ಲಿಯರ್ ಮಾಡ್ಬಾ. Six hours later. ಮಂಡಕ್ಕಿ ಚೀಲ ತಂದೆ, ಮಂಡಕ್ಕಿ ಮಾಡಿದ್ದೆ. ನನ್ನ ಊರಿಗೆ ಕಳ್ಸಷ್ಟ. ಅಜ್ಜಿ ಸುಮ್ಮನೆ ಊರು ಅಂಬ ನನ್ನ ತಲೆ ಹಾಕಿ ಹೋಗ್ಬೇಡ. ಸ್ಮಾರ್ಟ್ ಆಗಿನ ಕಟಿಂಗ್ ಮಾಡಿಸಿ. ಮತ್ತೀಗ ನಾ ಊರಿಗೆ ಹೊಂಟಿನ, ಮತ್ತೆ ನೀ ಸ್ಮಾರ್ಟ್ ಆಗೇ ಬಂದಿರ್ತಿದ್ದಿ. ನನಗೆ ಗೊತ್ತಿತ್ತು. ಇನ್ನೊಂದಿಷ್ಟು ಕಲರ್ ಹೊಡಿಸ್ಬೇಕಿತ್ತು ತಲೆಗೆ. ನಾಕಾರ ನೋಡಿ ಜಗ ಮಾಡಿಸಿನಿ. ಈ ಸಾಯಂಕಾಲ ಮಾಡ್ಸಿನಿ. ಹೆಂಗದ ಈಗ ನಾನು ಊರಿಗೆ ಹೋಗ್ಬೇಕು ಅಷ್ಟೇ. ನಂಗೆ ಗೊತ್ತಿಲ್ಲ. ಊರಿಗೆ ಹೋಗ್ತೀಯಾ? ಏನಾದ್ರ ಹೋಗಿ ನಾನು ಬಿಟ್ಟು ಬನ್ನಿನ. ಬಿಟ್ಟು ಬಿಡ್ಬೇಕು. ಕಾರ್ನಾಗ ಬಿಟ್ಟು ಕಾರ್ ಕೊಟ್ಟೇನಿ, ಕಾರ್ ಇಲ್ಲ. ನಂಗೆ ಗೊತ್ತಿಲ್ಲ. ನಂಗೆ ಒಟ್ಟು ಬಿಟ್ಟು ಬಿಡ್ಬೇಕು ಅಷ್ಟೇ. ನನಗೆ ಗೊತ್ತಿಲ್ಲ. ನಾವು ಫೋನ್ ಹಚ್ತೀವಿ, ಬಂದು ಕರ್ಕೊಂಡು ಹೋಗ್ತೀರಾ? ಉಪ್ಪಿಟ್ಟು ಏನೈತಿ? ಫ್ರೆಂಡ್ಸ್, ಈಗ ಅವರು ತಲೆ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ನಾನು ಇದರಲ್ಲಿ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಅದು ಯಾಕಂದರೆ ನಾನು ಸ್ವಲ್ಪ ಮೆಲ್ಲ ಹೇಳಿದ್ನಲ್ಲ, ಹಾಗಾಗಿ ಕೇಳಲಿಲ್ಲ ಅದು. ಅದಕ್ಕೆ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ಇಟ್ಟರೆ ಚಿಂಟು ಆಗಾಗ ಮೊಬೈಲ ಮುಟ್ತಿದ್ದ, ಹಾಗಾಗಿ ಸ್ವಲ್ಪ ಕ್ಯಾಮ್ರಾನ ಚೇಂಜ್ ಮಾಡೋಣ ಅಂತ ಮೇಲೆ ಇಡ್ತಾ ಇದ್ದೀನಿ. The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಅವತ್ತು ಏನಾಯ್ತು ಅಂದರೆ, ನಾನು ಅಲ್ಲಿ ಹೇಳಿದಾಗೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ. ಇಟ್ಟು ನಾನು ಅಂದರೆ ಈ ಕಡೆ ಕ್ಯಾಮ್ರಾನ ಇಟ್ಟಿರ್ತೀರಲ್ವ, ಅದನ್ನು ಈ ಥರ ಆನ್ ಮಾಡಿ ನಾನು ಬಂದು ಕೂತ್ಕೊಂಡು ಎಲ್ಲ ಮಾತಾಡಿದ್ವಿ. ಆದರೆ ಇದು ನಾನು ಆ ಬಟನ್ ಒತ್ತಿದ್ದೇನೆ, ಆದರೆ ಅದರಲ್ಲಿ ಪ್ರೆಸ್ ಆಗಲಿಲ್ಲ. ಅದು ನಾನು ಪ್ರೆಸ್ ಆಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ತುಂಬ ಬೇಜಾರಾಯಿತು. ಅದು ಪ್ರೆಸ್ಸೇ ಆಗಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಏನಾದರೂ ಈ ಥರ ಮಿಸ್ಟೇಕ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಬಕ್ರ ಅಂತರೂ ಪಕ್ಕ ಆದರು. ಮತ್ತು ನಾನು ಅವ್ರಿರುವಾಗಲೇ ಬೆಳಿಗ್ಗೆ ಈಗ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಸುಮ್ಮನೆ ಅವರು ಒಂಥರ ಬೇಜಾರು ಮಾಡಿಕೊಂಡ್ರು. ಈ ಥರ ಎಲ್ಲ ಮಾಡಬೇಡ ನೀನು, ಹೌದು ನೀನು ಒಂದು ವೇಳೆ ಯಾಕೆ ಊರಿಗೆ ಹೋಗೋದು ಯಾಕೆ ಅಂತೆಲ್ಲ ಕೇಳ್ತಾಯಿದ್ರು. ಮತ್ತು ನಾನು ಇಲ್ಲ ಸುಮ್ಮನೆ ಈ ಥರ ಪ್ರ್ಯಾಂಕ್ ಅಂತ, ಅವ್ರು ಪಾಪ ಸುಸ್ತಾಗಿ ಬಂದಿರ್ತಾರಲ್ವ, ಹಾಗಾಗಿ ನಾನು ಹಾಗೆ ತಿಳ್ಕೊಂಡು ಅದನ್ನು ಎಂಡ್ ಮಾಡಿದೆ. ಮತ್ತು ವೀಡಿಯೋನ ಎಂಡ್ ಮಾಡಲಿಲ್ಲ ನಿನ್ನೆ ರಾತ್ರಿ. ಮತ್ತು ಅಡುಗೆ ಎಲ್ಲ ಮಾಡಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎಂಡ್ ಮಾಡಿದರೆ ಆಯಿತು ಅಂತ. ಮತ್ತು ಇದು ನೆಕ್ಸ್ಟ್ ಡೇ. ನಿನ್ನೆ ನಾನು ಪ್ರ್ಯಾಂಕ್ ಮಾಡಿದ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು, ಈಸಿದು ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ ಕಮೆಂಟ್ ಮಾಡ್ಕೊಂಡು ನಮಗೆ ತಿಳಿಸಿ. ನಾನು ಅದನ್ನು ಟ್ರೈ ಮಾಡ್ತೀನಿ. ಮತ್ತು ಏನಂದರೆ
ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇಂದು ತನಕ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಫಸ್ಟ್ ಟೈಮ್ ವೀಡಿಯೋನ ನೋಡ್ತಿದ್ರೆ ಹಿಂದಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.